ನಮ್ಗೆ ಲಕ್ ಇದ್ರೆ ನಮ್ಗೆ ಒಂದು ಸೈನ್ ಜೆರ್ಸಿ ಕೊಡ್ತಾರಂತೆ, ಒರಿಜಿನಲ್ ಜೆರ್ಸಿನ. ಈ ಕಡೆ ಕೈಯಲ್ಲಿ RCB, ಈ ಕಡೆ ಕೈಯಲ್ಲಿ ಫ್ಲಾಗ್. RCB ಫ್ಯಾನ ನೀನು? ಚಿನ್ನಸ್ವಾಮಿಲಿ RCB ಸೋಲ್ತಾ ಇದೆ, ಲತ್ತೆ ಹಿಡ್ಕೊಂಡ್ಬಿಟ್ಟಿದೆ, ಶನಿ ಹಿಡ್ಕೊಂಡ್ಬಿಟ್ಟಿದೆ. ಅದಕ್ಕೆ ಒಂದು ಮಂತ್ರ ಹೇಳಿ ಶನಿನ ಬಿಡಿಸೋಣ. ಉಗ್ರಂ ವೀರ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ. ಈ ಸಲ ಕಪ್ ನಮ್ದಲ್ಲ, ಈ ಸಲ ಕಪ್ ನಮ್ದು. ಅದು ಬರ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು IPL ಫ್ಯಾನ್ ಪಾರ್ಕ್ ಬಂದಿದ್ದೀವಿ, ಮೈಸೂರು ನಡೀತಾ ಇದೆ. ಸೊ ಯಾರ ಜೊತೆ ಬಂದಿದ್ದೀನಿ ಅಂದ್ರೆ ನಮ್ಮ ತಂದೆ ತಾಯಿಗೆ ನಾನು ಹುಟ್ಟಕ್ಕಿಂತ ಮುಂಚೆ ಇನ್ನೊಂದು ಹೆಣ್ಮಗು ಹುಟ್ಟಿತ್ತು. ಸೊ ಹೆಣ್ಮಗು ನಮ್ ಜೊತೆನೇ ಇದೆ. ಸೊ ನಮ್ಮ ಅಕ್ಕನ ಜೊತೆ ಬಂದಿದ್ದೀವಿ. ಬಿಡಿ, ಯಾರು ಗೆಲ್ತಾರೆ ಇವತ್ತು? ಆಬ್ವಿಯಸ್ಲಿ ಯಾವ ಜರ್ಸಿ ಹಾಕಿದ್ವಿ ಅವರೇ, ಆಲ್ವೇಸ್ RCB. ಸೊ RCB ಜರ್ಸಿ ಹಾಕೊಂಡು ಹೋಗ್ತಿರೋ ಒಂದು ಹೆಣ್ಮಗುಗೆ ಬಂದ್ಬಿಟ್ಟು ಯಾರು ಗೆಲ್ತಾರೆ ಅಂತ ಕೇಳ್ತೀಯಾ ಅಂತ ಅವಳು ಮನ್ಸಲ್ಲಿ ಬೈಕೋತಾ ಇದ್ದಾಳೆ. ಸೊ ಇವತ್ತು RCB ಗೆಲ್ಲಿ ಅನ್ನೋ ಒಂದು ಕೇಳ್ಕೊಂಡು ಹೋಗ್ತಾ ಇದೀವಿ ನಾವುವೇ. ಸೊ ಬನ್ನಿ ಇವತ್ತು ನಮ್ಮ ಮೈಸೂರಿನ ಫ್ಯಾನ್ ಪಾರ್ಕ್ ಹೆಂಗಿದೆ ಅಂತ ತೋರಿಸ್ತೀವಿ. ಫ್ಯಾನ್ ಪಾರ್ಕ್ ಅಲ್ಲಿ ಸಿಗೋಣ. ಸೊ ನಾವು ಗಾಡಿ ಪಾರ್ಕ್ ಮಾಡಿ ನಡ್ಕೋಗ್ತಾ ಇದೀವಿ. ಸಿಕ್ಕಾಬಟ್ಟೆ ರಶ್ ಇದೆ ಅಂಡ್ ಹೆವಿ ಪಾರ್ಕಿಂಗ್, ಇಲ್ಲೇ ಫುಲ್ ಆಗ್ಬಿಟ್ಟಿದೆ ಪಾರ್ಕಿಂಗು. ಸೊ ಇಲ್ಲೇ ಮೈಸೂರಿನ ಮಹಾಜನಾಸ ನಡೀತಾ ಇರೋದು. ಸೊ ಇಲ್ಲಿ ಆಚೆ ಎಲ್ಲ ಜರ್ಸಿಗಳು ಮಾಡ್ತಾ ಇದ್ದಾರೆ. ನಮ್ಮ RCB ಜರ್ಸಿಯಿಂದ ಹಿಡಿದು ಎಲ್ಲ ಜರ್ಸಿಸ್ ಇದೆ ಇಲ್ಲೇನೆ. ಸೊ ಎಲ್ಲ RCB ಫ್ಯಾನ್ಸ್ ಆಲ್ರೆಡಿ ಕಾಯ್ತಾ ಇದ್ದಾರೆ. ಎಂಟ್ರಿ ಆಗ್ತಾ ಇದೀವಿ ಫ್ಯಾನ್ ಪಾರ್ಕ್ ನ. ಎಲ್ಲ RCB ಬ್ರದರ್ಸ್ ಬಂದಿದ್ದಾರೆ, ಫ್ಯಾನ್ಸ್ ತುಂಬಿ ತುಳುಕ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಮ್ಯಾಚ್ ಇರೋದ್ರಿಂದ ನಾನು ಕಮ್ಮಿ ಬಂದಿರ್ಬೋದು ರಶ್ ಅಂತ ಅನ್ಕೊಂಡಿದ್ದೆ, ಬಟ್ ಆಲ್ರೆಡಿ ಸಿಕ್ಕಾಬಟ್ಟೆ ಇಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ಬಂದ್ಬಿಟ್ಟು. ವೆಲ್ಕಮ್ ವೆಲ್ಕಮ್, ಥ್ಯಾಂಕ್ ಯು. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಬಂದಿದೆ, ಜನ ಬಂದಿದ್ದಾರೆ ಅಂತ ಕೌಂಟ್ ಮಾಡ್ಕೊಳಕ್ ತಗೋತಿರೋದಾ? ಓಕೆ, ಥ್ಯಾಂಕ್ ಯು. ಸೊ ಇದನ್ನ ಲಕ್ಕಿ ಕೂಪನ್ ಅಂತೆ. ಸೊ ಅಲ್ಲಿ ಹೋಗಿ ಹಾಕಿದ್ರೆ ನಮಗೆ ಲಕ್ಕಿ ಡಿಪ್ಪಲ್ ಏನಾದ್ರು ವಿನ್ನರ್ ಆದ್ರೆ ನಮಗೆ ಅದೃಷ್ಟಶಾಲಿ ಏನಾದ್ರು ಕೊಡ್ತಾರೆ, ಅಂದ್ರೆ ಜರ್ಸಿ ಕೊಡ್ತಾರೆ ಅನ್ಸುತ್ತೆ, ಒರಿಜಿನಲ್ ಜರ್ಸಿ ಪ್ಲೇಯರ್ ಸೈನ್ ಮಾಡಿಸಿ. ಸೊ ಈಗ ಎಂಟ್ರಿ ಆಗಿದ್ದೀವಿ ಈಗ ತಾನೆ. ಸೊ ನಮ್ಗೆಲ್ಲರಿಗೂ ಕೂಪನ್ಸ್ ಕೊಟ್ಟಿದ್ದಾರೆ, ಈಗ ಎಲ್ಲ ಬರೋರ್ಗೆಲ್ಲ ಕೊಡ್ತಾ ಇದ್ದಾರೆ. ನಮ್ಗೆ ಲಕ್ ಇದ್ರೆ ನಮ್ಗೆ ಒಂದು ಸೈನ್ ಜರ್ಸಿ ಕೊಡ್ತಾರಂತೆ, ಒರಿಜಿನಲ್ ಜರ್ಸಿನ. ಸೊ ನೋಡೋಣ, ಒಂದು 632 ನಂಬರ್ ನಿಂದು 186 632 ಬರ್ಲಿ ಅಂತ ಕೇಳ್ಕೊಂಡು ಹಾಕ್ತಾ ಇದೀವಿ. ಜೈ ಗಣೇಶ್. ಜಸ್ಟ್ ಇವ್ರು ಸಿಕ್ಕಿದ್ದಾರೆ. ನಮಸ್ಕಾರ. ಯಾರು ಗೆಲ್ತಾರೆ ಇವತ್ತು? RCB ಪಕ್ಕ RCB ಗೆಲ್ತಾರೆ. RCB ಜೊತೆ ಬಂದಿದ್ದೀವಿ. ಪಕ್ಕ ಲೆಟ್ಸ್ ಗೋ, ಬನ್ನಿ ಹೋಗುವ. ಪಕ್ಕ ಇವಾಗ ಫ್ಯಾನ್ ಪಾರ್ಕ್ಗೆ ಬಂದಿದ್ದೀವಿ. ಇಲ್ಲಿ ಆಲ್ರೆಡಿ ಬೇಜಾನ್ ಜನ ಬಂದಿದ್ದಾರೆ. ಇಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ಬಡ್ಡೀಸ್ ಬಂದು. ಡಾಲ್ಫಿನ್ಸ್ ಅವರು ಇಲ್ಲಿ ಸ್ಟಾಲ್ ಇಟ್ಟಿದ್ದಾರೆ. ಮ್ಯಾಚ್ ನೋಡಿ ಸುಸ್ತಾಯಿತು ಅಂದ್ರೆ ಹಂಗೆ ಎತ್ಕೊಂಡು ತಿನ್ಕೊಬೋದು. ಏನೋ ಐಟಮ್ಸ್ ಇದೆ. ಸೊ ಇಲ್ಲಿಗೆ ಆಮೇಲೆ ಬಂತೀನಿ ಅಣ್ಣ, ಇವಾಗ ನಾನು ಬಂದಿದ್ದೀವಿ. ಸೊ ಇದು ಬೇರೆ ಕಡೆ ಎಲ್ಲ ಕಾಸು ತಗೊಂಡ್ಬಿಡ್ತಾರೆ ಪಾಪ. ಇದು ಇಲ್ಲಿ ಫ್ಯಾನ್ ಪಾರ್ಕ್ ಅಲ್ಲಿ ಫ್ರೀ ಆಗಿ ಬಿಡ್ತಾ ಇದಾರೆ ಮಕ್ಕಳಿಗೆ, ಯಾರು ಬೇಕಾದ್ರೂ ಆಟ ಆಡ್ಬೋದು ಬಂದು, ಕಾಸೇನು ಕೊಡ್ಬೇಕಾಗಿಲ್ಲ. ಸೊ ಆಲ್ರೆಡಿ ಲೈನ್ ನಿಂತ್ಕೊಂಡಿದ್ದಾರೆ, ಎಂಜಾಯ್ ಮಾಡಲಿ. ನೆಕ್ಸ್ಟ್ ಇದ್ದಿದ್ದಾನೆ ಫೋಟೋ ಬೂತು, 360 ಫೋಟೋ ಬೂತ್ ಅಂತ. ಒಬ್ರು ಅಂಕಲ್ ಟ್ರೈ ಮಾಡ್ತಿದ್ರು, ನಾವು ಹೋದಾಗ ಫುಲ್ ಎಂಜಾಯ್ ಮಾಡ್ತಿದ್ರು ಅಂಕಲ್ ಪಾಪ. ಸೊ ನಾವು ನೆಕ್ಸ್ಟ್ ಅವ್ರು ಆದ್ಮೇಲೆ ಟ್ರೈ ಮಾಡೋಣ ಅಂತ ಹೋದ್ವಿ. ಸೊ ನಾವು ನೆಕ್ಸ್ಟ್ ಆಡಕ್ಕೆ ಹೋಗಿದ್ದು ಜುಮ್ ಮಾಯಾ ಅಂತ ಆಟ. ಅದು ಬ್ಯಾಟ್ ಮಧ್ಯೆ ಒಂದು ಹೋಲ್ ಮಾಡಿಬಿಟ್ಟು ಮಧ್ಯ ರಾಡ್ಗೆ ಕರೆಂಟ್ ಪಾಸ್ ಮಾಡ್ಬಿಟ್ಟು ಅದ್ರ ಮಧ್ಯೆ ತಗೊಂಡು ಹೋಗ್ಬೇಕು ನಾವು ಬ್ಯಾಟ್ನ. ನಾವು ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಅಕಸ್ಮಾತ್ ಬ್ಯಾಟ್ ರಾಡ್ಗೆ ಟಚ್ ಆದ್ರೆ ಸೌಂಡ್ ಬರುತ್ತೆ, ಅವಾಗ ಔಟು ಅಂತ ಬ್ಯಾಟ್ ಇಟ್ಬಿಟ್ಟು ಶಿವ ಅಂತ ಬಂದು ನೆಕ್ಸ್ಟ್ ಅವ್ರಿಗೆ ಬ್ಯಾಟ್ ಕೊಡಬೇಕು. ಸೊ ನಾವು ಸುಮಾರು ಟ್ರೈ ಮಾಡಿದ್ವಿ, ಆದರೆ ಆಗಲಿಲ್ಲ. ಸರಿ ಬಿಡಿ, ಅವ್ರು ನಾವು ಸೋಲ್ಬೇಕು ಅಂತಲೇ ಈ ಗೇಮ್ನ ಮಾಡಿದ್ದಾರೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಮುಂದಕ್ಕೆ ಹೋದ್ವಿ. ಸೊ ಈಗ ಇಲ್ಲಿ ಎಲ್ಲ ಗಲಾಟೆ ಮಾಡ್ತಿರೋದೇನಂದ್ರೆ ಕನ್ನಡ ಕಾಮೆಂಟ್ರಿ ಬೇಕು ಅಂತ. ಸೊ ಎಲ್ಲರೂ ಬೆವರ್ಸು ಕಷ್ಟ ಪಡ್ಬೇಕು ಅಂತಾರೆ. ಸೊ ನಾವು ಸುಮ್ಮನೆ ನಿಂತೀವಿ, ಅದೇ ಬೆವರ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಬೆವರ್ತಾ ಇದೆ ಇವತ್ತು ನೋಡಿ. ಇಷ್ಟು ಬೆವರು, ಇಷ್ಟು ಬಿಸಿಲಿದ್ರು ಎಷ್ಟು ಜನ ಬಂದಿದ್ದಾರೆ. ಒಂದು ಆಲ್ಮೋಸ್ಟ್ ಅರ್ಧ ತುಂಬಿದ್ದಾರೆ. ನನ್ನ ಅವರಿಗೆ ಈಗ ಚೆನ್ನಾಗಿರೋ ಹುಡುಗರನ್ನ ಇಂಟರ್ವ್ಯೂ ಮಾಡೋಣ ಬನ್ನಿ. ದ ಬಾಯ್ಸ್ ಅಂತ ಬರುತ್ತೆ, ಮಾಡುವ. ಇಲ್ಲೊಂದು ಕ್ಯೂಟ್ ಪಾಪು ಬರ್ಸಿದೆ. ಪುಟ ನೀ RCB ಫ್ಯಾನಾ? RCB ಫ್ಯಾನಾ ನೀನು? ಅದು ಜೈ RCB.
ಫೈನಲಿ RCB ಅಭಿಮಾನಿಗಳಾಗಿ ನಮ್ಮ ಅಭಿಮಾನ ತೋರಿಸೋ ಟೈಮ್ ಬಂದಿತ್ತು. ಸೊ ಎಲ್ಲರೂ RCB ಮತ್ತೆ ಕನ್ನಡ ಫ್ಲಾಗ್ನ ಮುಖದ ಮೇಲೆ ಕೈ ಮೇಲೆ ಬರ್ಸ್ಕೊತಾ ಇದ್ರು. ಸೊ ನಾನು ಬರ್ಸ್ಕೊಂಡು ಅಭಿಮಾನ ತೋರಿಸೋಣ ಅಂತ ಹೋದೆ. ಎಲ್ಲರೂ ಅಭಿಮಾನ ತೋರಿಸ್ಬೇಕು ಅಂತಿದ್ದಾರೆ. ಸೊ ಇಲ್ಲಿ ನೋಡಿ ನಮ್ ಹುಡುಗಂದ ಅಭಿಮಾನ ಸೋರ್ಕೊಂಡ್ ಬರ್ತಾ ಇದೆ ಕೆಳಗೆ. ಜಾಸ್ತಿ ಪ್ರೀತಿ ಕೆಳಗೆ ಬಂದು ಹೋಗ್ಬಿಟ್ಟಿದೆ. ಸೊ ನಾವು ಈ ಕಡೆ ಕೈಯಲ್ಲಿ RCB, ಈ ಕಡೆ ಕೈಯಲ್ಲಿ ಫ್ಲಾಗ್. ಒಂದು ಚೇರ್ ಮಾಡಿದಾಗಲೆಲ್ಲ ಫುಲ್ಲು ನಮ್ಮ ಅಭಿಮಾನ ತೋರಿಸ್ಬೇಕು ಅಂತ 2 ಕೈಲಿ ಹಾಕ್ಸ್ಕೊಂಡಿದೀವಿ. ಇಲ್ಲಿ ಇನ್ನೊಂದು ಕಾಂಪಿಟೇಷನ್ ಇದೆ. ಏನಂದ್ರೆ ಯಾರು ಜೋರಾಗಿ ಕೂಗ್ತಾರೆ ಅವ್ರಿಗೆ ಪ್ರೈಸ್ ಕೊಡ್ತಿದ್ದಾರೆ. ಸೊ ಅವ್ರ ವಿನ್ನರ್ ಅಂತ. ಸೊ ಈಗ ನೋಡೋಣ ಯಾರು ಜಾಸ್ತಿ ಜೋರಾಗಿ ಕೂಗ್ತಾರೆ ಅಂತ. ಸೊ ಇಲ್ಲಿ ಕೂಗ್ಬೇಕು ಬಂದು ಯಾರು ಜಾಸ್ತಿ ಕೂಗ್ತಾರೆ ಅವ್ರ ಬಾಲ್ ಬರುತ್ತೆ. ಸೊ ಇವಾಗ ಕೂಗ್ತಾ ಇದೀವಿ, ಯಾರು ಜಾಸ್ತಿ ಬರುತ್ತೆ ನೋಡೋಣ. ಸೊ VR ಗೇಮ್ ಮಾಡ್ತಾ ಇದಾರೆ. ಸೊ ನಮ್ಮ ಛೋಟಾ ಫ್ಯಾನ್ ಸಿಕ್ಕಿದ್ದಾರೆ ಇವತ್ತು. ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸೊ ಯಾವ ಟೀಮ್ ಸಪೋರ್ಟ್ ಮಾಡ್ತಾರೆ IPL ಅಲ್ಲಿ? RCB. ನೀನು? RCB. Yes, RCB. ಸರ್ ಆಬ್ವಿಯಸ್ಲಿ ಎಲ್ಲೇ ಇರ್ಲಿ ಯಾವಾಗ್ಲೇ ಇರ್ಲಿ ಎನಿ ಟೈಮ್ 365/7 RCB ಸರ್. ಇವತ್ತು ನಾನು ರಾಜಸ್ಥಾನ್ ಸಪೋರ್ಟ್ ಮಾಡ್ತಿದ್ದೀನಿ. ಒಂದೇ ಕಾರಣ, ನಮ್ಮ ಕೋಚ್ ರಾಹುಲ್ ದ್ರಾವಿಡ್. ನಮ್ಮ ಕೋಚ್ ರಾಹುಲ್ ದ್ರಾವಿಡ್ ಇಲ್ಲ ಹಾಕ್ಸ್ಕೊಂಡಿದ್ದೀನಿ ನೋಡಿ, ಕರ್ನಾಟಕ ಫ್ಲಾಗ್ ಬೋರ್ಡ್ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರ ಫೋಟೋ ಹಾಕ್ಸ್ಕೊಂಡಿದ್ದಾರೆ. ನಿಮ್ಗೆ RCB ಏನ್ ಇಷ್ಟ ಮೇಡಮ್? RCB ಫುಲ್ ಟೀಮೇ ಇಷ್ಟ. RCB ಫ್ರಾಂಚೈಸೇ ಇಷ್ಟ. ಕರ್ನಾಟಕ ನಾವು ಸಪೋರ್ಟ್ ಮಾಡ್ಬೇಕು. ಸೊ ನಮ್ಮವರು, ನಮ್ ನಾಡು, ನಮ್ ಜಾಗ, ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತೀರಾ? ತುಂಬಾ ಚೆನ್ನಾಗಿ ಆಡ್ತಾರೆ ಮತ್ತೆ ಸಿಕ್ಸರ್ಸ್ ಹೊಡಿತಾರೆ. mainly because Virat Kohli is there. ಸರ್ ನಮ್ ಜೀವ ಸರ್. ಇಂಡಿಯಾ ಅಂದ್ರೆ ಭಾರತದಲ್ಲಿ ಇದ್ದವ್ರು ಇಂಡಿಯಾನ ಹೆಂಗ್ ಲವ್ ಮಾಡ್ತಾರೆ, ಕರ್ನಾಟಕದಲ್ಲೂ RCB ಲವ್ ಮಾಡ್ಲೇಬೇಕು ಸರ್. ಮಸ್ಟ್ RCB is must. ಹೇಳ್ಬೇಕಂದ್ರೆ ನನ್ಗೆ I feel when Virat Kohli is in RCB it's lucky for Kannadigas because Virat Kohli is one of the main fan following in the whole world because in cricket I can tell that after Sachin Tendulkar. ಮೇಡಮ್ ಈಗ RCB ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸೋಲ್ತಾ ಇದೆ ಗೊತ್ತಲ್ವಾ? ಹೌದು. ಏನ್ ರೀಸನ್ ಇರ್ಬೋದು ಮೇಡಮ್? ದೃಷ್ಟಿ ಆಗಿರ್ಬೋದು. ದೃಷ್ಟಿ ತೆಗಿಯೋಣ ಚಿನ್ನಸ್ವಾಮಿಗೆ. ನೆಕ್ಸ್ಟ್ ಟೈಮ್ ಇಂದ ದೃಷ್ಟಿ ತೆಗ್ಸಿ ನೀಟಾಗಿ ಎಲ್ಲ ಆಟ ಮಾತ್ರ ಮಾಡಿಸ್ಬಿಡೋಣ ಅವ್ರಿಗೆ. ಆಮೇಲೆ ಗೆಲ್ತಾರೆ ನೋಡೋಣ. ಅವಾಗ ಟಾಸ್ ಇಂದ ಸೋಲ್ತಾ ಇರ್ಬೋದು ಅಥವಾ ಬೇರೆ ಗ್ರೌಂಡ್ಸ್ ಕಂಪೇರ್ ಮಾಡಿದ್ರೆ ನಮ್ಮ RCB ಗ್ರೌಂಡ್ ಚೂರು ಚಿಕ್ಕದು. ಸರ್ ಫಸ್ಟ್ ಆಚೆ ಹೊಡ್ಕೊಂಡ್ ಬರ್ತೀವಿ ಸರ್. ಫಸ್ಟ್ ಆಚೆ ಹೊಡಿತೀವಿ, ಆಮೇಲೆ ಮನೇಲಿ ಹೊಡಿತೀವಿ ಸರ್. ಮನೇಲಿ ಯಾವಾಗ್ಲೂ ಊಟ ಮಾಡ್ಬೋದು. ಈಗ ಇನ್ನು ಸೈಡ್ ಪೈಡ್ ಮೇನ್ ಹೊಡಿತೀವಿ ಸರ್. ಈಗ ಆಚೆ ಇವತ್ತು ಹೊಡಿತೀವಿ ನೋಡಿ ಸರ್. ಓಕೆ, ಸೊ ನಾವೀಗ RCB ಫ್ಯಾನ್ಸ್ ಅಲ್ವಾ? ಚಿನ್ನಸ್ವಾಮಿಲಿ RCB ಸೋಲ್ತಾ ಇದೆ, ಲತ್ತೆ ಹಿಡ್ಕೊಂಡ್ಬಿಟ್ಟಿದೆ, ಶನಿ ಹಿಡ್ಕೊಂಡ್ಬಿಟ್ಟಿದೆ. ಅದಕ್ಕೆ ಒಂದು ಮಂತ್ರ ಹೇಳಿ ಶನಿನ ಬಿಡಿಸೋಣ. ಓಕೆನಾ? ಗೋವಿಂದ. ಬೇರೆ ಟೀಮ್ ಅವರು ಸೋಲ್ಲಿ, ನಮ್ಮ RCB ಗೆಲ್ಲಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಪ್ಪಿ ಕ್ಷಣಂ ಭದ್ರಂ ಮೃತ್ಯು ರಮಾಮ್ಯಹಂ. ಜೈ RCB. ಈ ಸಲ ಕಪ್ ನಮ್ದಲ್ಲ, ಈ ಸಲ ಕಪ್ ನಮ್ದು. ಅದು ಬರ್ಲಿ. ಥ್ಯಾಂಕ್ ಯು. ಅದೇ ಜೈ ಬಜರಂಗ ಬಲಿ. ಆಂಜನೇಯ ನಂಬ್ಕೊಂಡ್ರೆ RCB ಗೆ ಭಯ ಇಲ್ಲ ಸರ್. ಜೈ ರಾಮ. RCB ಗೆಲ್ಬೇಕು. ಜೈ ಬಜರಂಗ ಬಲಿ. ಜೈ RCB. ಓಂ ಚಿನ್ನಸ್ವಾಮಿಲಿ RCB ಗೆಲ್ಲಿ ನಮಃ. ಚಿನ್ನಸ್ವಾಮಿಲಿ RCB ಗೆಲ್ಲಿ ಸ್ವಾಹಾ. ಜೈ RCB. ಜೈ RCB. ಜೈ RCB. ನೀವು IPL ಅಲ್ಲಿ ನೋಡ್ತೀರಲ್ವಾ ಸರ್, ಕರ್ನಾಟಕ ಟೀಮ್ ಎಷ್ಟು ರಂಜಿ ಗೆದ್ದಿದೆ, ಎಷ್ಟು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಗೆದ್ದಿದೆ, ದುಲೀಪ್ ಟ್ರೋಫಿ ಯಾವಾಗ ಗೆದ್ದಿದೆ, ಯಾವಾಗ ಫೈನಲ್ ಸೋತಿದೆ, ಯಾವಾಗ ಯಾರ್ ಕ್ಯಾಪ್ಟನ್ಸಿ ಆಡಿದೆ. ರಂಜಿ ನೋಡಿ, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ನೋಡಿ, ದುಲೀಪ್ ಟ್ರೋಫಿ ನೋಡಿ, ಅಲ್ಲೂ ತೋರಿಸಿ ಇಲ್ಲೂ ತೋರಿಸಿ. ಅವಾಗ ನಾನು ಹೇಳ್ತೀನಿ ಜೈ ಕರ್ನಾಟಕ ಅಂತ. ಮತ್ತೆ ಹೇಳ್ತಿರೋದು ಬರೀ RCB ಅಂತ ಅನ್ಬೇಡಿ, RCB ಸಪೋರ್ಟ್ ಮಾಡೋದ್ರ ಜೊತೆಗೆ RCB ಅಂದ್ರೆ ಬೆಂಗಳೂರು, ಕರ್ನಾಟಕದ ಎಲ್ಲಾ ಫಾರ್ಮ್ಯಾಟ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರಂಜಿ, ಡೊಮೆಸ್ಟಿಕ್ ಎಲ್ಲಾದ್ರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಸಲ ಕಪ್ ನಮ್ದೇ ಅಲ್ಲ, ಯಾವಾಗ್ಲೂ ಕಪ್ ನಮ್ದೇ ಸರ್. ಅಷ್ಟೇ, ಸಾಬಾಸ್. ಸೊ RCB ಮ್ಯಾಚ್ಗೆ ಎಷ್ಟು ಜನ ಸೇರಿದಾರೆ ನೋಡಿ. ಇಷ್ಟು ಜನ ಅಭಿಮಾನಿಗಳು ಸೇರಿದ್ದಾರೆ, ಇಲ್ಲೂ ಕೂತಿದ್ದಾರೆ.
ಇವಾಗ ಲಕ್ಕಿ ಡ್ರಾ ನಡೀತಾ ಇದೆ. ಸೊ ನಮ್ಮ ನಂಬರ್ ಬಂದಿದೆ ನೋಡೋಣ. ಓಕೆ ನಂಬರ್ ತಗೊಂಡು 1 to 10 ಸ್ಟಾರ್ಟ್. 1 2 3 ಕೂಪನ್ ನ ಕೈಯಲ್ಲಿ ಇಟ್ಕೊಂಡಿದ್ದೀವಿ ಸರ್. ನಿಧಾನವಾಗಿ ನಂಬರ್ ಅನೌನ್ಸ್ ಮಾಡ್ತೀನಿ. ಓಕೆ A 0 1 6 ಇಲ್ಲೇ ಮುಗ್ದಿದೆ 7 ನೋಡಿ ಯಾರು ವಿನ್ನರ್ ಅಂತ. ಒಂದು ಬ್ಯೂಟಿಫುಲ್ ಜರ್ಸಿ ಕೊಡ್ತಾ ಇದೀವಿ. ಸೂಪರ್. ಈ ಜರ್ಸಿ ಮೇಲೆ ಎಲ್ಲ ಪ್ಲೇಯರ್ಸ್ ಸಿಗ್ನೇಚರ್ ಇರುತ್ತೆ. ತೋರಿಸ್ತೀವಿ ಖಂಡಿತ ತೋರಿಸ್ತೀವಿ. ಸಿಗ್ನೇಚರ್ಸ್ ಇರುತ್ತೆ ಜರ್ಸಿ ಮೇಲೆ ಎಲ್ಲ ಪ್ಲೇಯರ್ಸ್. ಸರ್ ಒನ್ಸ್ ಟಿಲ್ ದ ಜರ್ಸಿ ದೇ ವಾಂಟ್ ಸಿ ದ ಜರ್ಸಿ ಬಿಹೈಂಡ್ ಆಲ್ಸೋ. ಸೊ ಫೈನಲಿ ನಾವು ಕಷ್ಟಪಡ್ಕೊಂಡು ಆಚೆ ಬಂದಿದ್ದೀವಿ ಫ್ಯಾನ್ ಪಾರ್ಕ್ ಇಂದ. ಯಾಕಂದ್ರೆ 6 ರಿಂದ 7 ಸಾವಿರ ಜನ ಸೇರಿದ್ರು. ಸೊ ಫುಲ್ ನೂಕುಲಾಗಿ ಕಷ್ಟಪಡ್ಕೊಂಡು ಆಚೆ ಬಂದಿದ್ದೀವಿ. ಅಂಡ್ ಇದ್ರ ಜೊತೆಗೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ RCB ಸಖತ್ತಾಗಿ ಮ್ಯಾಚ್ ಗೆದ್ದಿದ್ದಾರೆ. ಸೊ ನಾವು ಕಂಪ್ಲೀಟ್ ಮ್ಯಾಚ್ ಪೂರ್ತಿ ಕೂಗಿ ಕಿರ್ಚಿ ಚಿತಾಪತಾಲಾಗೆ ಎಂಜಾಯ್ ಮಾಡಿದ್ವಿ. ಹೆಂಗ ಅನ್ಸ್ತಾ ಇದೆ ಬಿಟ್ಟು? 100 rupees ಬೆಟ್ ತೋತಿದ್ದೀನಿ ನಾನು. 17 overs ಅಲ್ಲಿ ಮುಗಿಸ್ತಾರೆ ಅಂತ ಬೆಟ್ ಕಟ್ಟಿದ್ವಿ. ಬಟ್ 18 overs ಒಂದ್ ಸ್ವಲ್ಪ ತಗೊಂಡ್ರು. ಗೆದ್ರಲ್ಲ. ಅಂಡ್ ಕೊಹ್ಲಿ 150 ಟುಡೇ. ಸೊ ಕೊಹ್ಲಿ ಸಖತ್ತಾಗಿ ಆಟ ಆಡ್ದ. ಅಂಡ್ ಸಾಲ್ಟ್ ಸಿಕ್ಕಾಬಡೆ ಕ್ರೇಜಿ ಒಳ್ಳೆ ಸ್ಟಾರ್ಟ್ ಕೊಟ್ರು ನಮ್ಗೆ. ಅಂಡ್ ಈ ಮ್ಯಾಚ್ ಗೆದ್ದಿದೀವಿ. ಫುಲ್ ಖುಷಿ ಆಗ್ತಾ ಇದೆ. ಈ ವಿಡಿಯೋನ ಫುಲ್ ನೋಡಿ ಅಂಡ್ ನಮ್ಮ ಹಿಂದಿನ ಪ್ರೀವಿಯಸ್ ವ್ಲಾಗ್ಸ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡ್ಬಿಟ್ಟು ಏನ್ ಬೇಕಾದ್ರೂ ಮಾಡಿ. ನಿಮ್ ಜೀವನ ನಿಮ್ ಇಷ್ಟ. ಹೋಗ್ಬನ್ನಿ, ಒಳ್ಳೆದಾಯ್ತದೆ. ನೆಕ್ಸ್ಟ್ ಹೋಗಲ್ ಸಿಗೋಣ. ಟಾಟಾ.